ಆ, ಇವತ್ತು ಸಮಾನ ಮನಸ್ಕರ ವೇದಿಕೆ ಬೆಂಗಳೂರು ನಾಡಹಬ್ಬ ಮೈಸೂರು ದಸರಾ ಉತ್ಸವವನ್ನು ಪೌರ ಕಾರ್ಮಿಕರಿಂದ ಅಂದ್ರೆ ಪೌರ ಸೇನಾನಿಯಿಂದ ಉದ್ಘಾಟಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ. ಈ ದಿಶೆಯಲ್ಲಿ ನಾವು ಇವತ್ತು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಅಸಮಾನತೆ ತುಳಿತಾ ಇದೆ. ನೀವು ಅಂಕಿಅಂಶಗಳನ್ನ ತಗೊಂಡ್ರೆ ಭಾರತದಲ್ಲಿ ಇರ್ತಕ್ಕಂಥ ಸಂವಿಧಾನದ ಆಶ್ರಯದಲ್ಲಿ ಎಲ್ಲರೂ ಸಮಾನರು. ಆದರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಜಡ್ಜ್ಗಳಲ್ಲಿ ಎಷ್ಟು ಜನ ಪೌರ ಕಾರ್ಮಿಕರು, ಹಿಂದುಳಿದವರು, ಅಲ್ಪಸಂಖ್ಯಾತರು, SC STಗಳು ಇದಾರೆ ಅಂತ ಗಮನಿಸಬೇಕಾಗುತ್ತೆ. ಬಹುಶಃ ಯಾರಾದ್ರೂ ಒಬ್ರು ಇವತ್ತು ಪೌರ ಸೇನಾನಿ ಅಂತ ನಾವು ಕರಿತೇವೆ, ಅವ್ರ ಪೌರ ಕಾರ್ಮಿಕರಲ್ಲ, ಪೌರ ಸೇನಾನಿಗಳು. ಅವರು ಈ ದೇಶವನ್ನ ಸ್ವಚ್ಛಂದವಾಗಿ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥವ್ರು. ಇವ್ರನ್ನ ನಾವು ಗಮನಿಸಿದಾಗ ಇಡೀ ದೇಶದಲ್ಲಿ ಅಸಮಾನತೆ ತುಳುತ್ತಾ ಇದೆ. ಅದರಲ್ಲೂ ಇವತ್ತು ಅವರ ಜೀವನ ಮಟ್ಟ ತುಂಬಾ ಕುಸಿತ ಇದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆ ಅವ್ರನ್ನ ಶಿಕ್ಷಣ ಸಿಗದಾಗ ಮಾಡಿದೆ. ಮತ್ತೆ ಅವರು ಅದೇ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅವ್ರ ಮಕ್ಕಳು ಅದೇ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಶಯವನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮನ ಮಾಡ್ಕೊಂಡೋಗ್ತೇವೆ. ಅದು ಪ್ಲಾನ್ಡ್ ಅವ್ರು ಮಾಡ್ತಾ ಇದ್ದಾರೆ, ಪ್ಲಾನ್ ಆಗಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ನಮ್ಮ ಜೊತೆ ಇರ್ತಕ್ಕಂಥ ಏನು ಹಿಂದುಳಿದಿರುತ್ತೆ ಪೌರ ಸೇನಾನಿಗಳು ಅಂತ ಏನ್ ಕರಿತೀವಿ, ಅವ್ರ ಮಕ್ಕಳು ಮಾಡ್ತಾ ಇರ್ತಕ್ಕಂಥ ಅವ್ರ ತಂದೆ ತಾಯಿ ತಾತಂದಿರು ಮಾಡಿರ್ತಕ್ಕಂಥ ಕೆಟ್ಟ ಸಂಪ್ರದಾಯ. ಅದು ಆಕ್ಚುಲಿ ಆತರ ಅವ್ರನ್ನ ನಾವು ಗೌರವಿಸ್ತೀನಿ. ಅದು ಕೆಟ್ಟ ಸಂಪ್ರದಾಯ ಏನಲ್ಲ. ಯಾವ್ದೋ ಕೆಲಸ ಮಾಡೋದು ಸಮಾನತೆ ಇರಬೇಕು, ಸಮಾನ ಹಕ್ಕು ಕೆಲಸ ಇದೆ. ಅವ್ರಿಗೂ ಅದೇ ವೇತನವನ್ನು ಕೊಡ್ಬೇಕು. ಯಾವ ಸುಪ್ರೀಂ ಕೋರ್ಟಿಗೆ ಜಡ್ಜಿಗೆ ಸಿಗುತ್ತದೋ ವೇತನ, ಅದೇ ವೇತನ ಈಗ ಕೊಟ್ಟಾಗ ಅವ್ರ ಮಕ್ಕಳು ಇದೇ ಬಂದು ಕೆಲಸ ಮಾಡ್ತಾರೆ. ಮತ್ತೆ ಅವರು ಕೆಲಸ ಮಾಡೋದಾಗ್ಲಿ ನಾನ್ ಕೆಲಸ ಮಾಡೋದಾಗ್ಲಿ ತಪ್ಪಲ್ಲ. ಅದು ಕೆಲಸ ಮಾಡೋದು ಎಲ್ಲರೂ ಕೂಡ ಸಮಾನವೇ. ಆದ್ರೆ ನಾವು ಇವತ್ತು ಏನ್ ಮಾಡ್ತಾ ಇದೀವಿ, ಅದು ಅವ್ಯವಸ್ಥೆ. ಅವ್ರ ತಾರತಮ್ಯ ನೋಡುವಾಗ ವರ್ಗ ಮತ್ತು ವರ್ಣ ವ್ಯವಸ್ಥೆ ಎರಡು ಮಿಕ್ಸ್ ಆಗಿದೆ. ಆ ವರ್ಗ ಮತ್ತು ವರ್ಣ ವ್ಯವಸ್ಥೆಯಿಂದ ಇದು ನಡೀತಾ ಇರ್ತಕ್ಕಂಥದ್ದು. ಈ ವರ್ಣ ಬ್ರಾಹ್ಮಣ್ಯ ಏನಿದೆ ಈ ದೇಶದಲ್ಲಿ, ಆ ಬ್ರಾಹ್ಮಣ್ಯವನ್ನ ಕಿತ್ತರಿಸಬೇಕಾಗಿದೆ. ಆ ಬ್ರಾಹ್ಮಣ್ಯದ ವತಿಯಿಂದಲೇ ಇದೆಲ್ಲ ನಡೀತಾ ಇರ್ತಕ್ಕಂಥ. ಇಂಥ ಸನ್ನಿವೇಶದಲ್ಲಿ ನಾವು ಪೌರ ಕಾರ್ಮಿಕರಿಂದ ನಾಡಹಬ್ಬ ಆಚರಿಸಿದ ತಕ್ಷಣ ಅದೆಲ್ಲ ಹೋಗುತ್ತೆ ಅನ್ನೋ ಭಾವನೆ ಎಲ್ಲ ನಮ್ದು. ನಮ್ಮಲ್ಲಿ ಅದು ಹೋಗ್ಬೇಕು ಅಂತ ಅಂದ್ರೆ ನಮ್ಮಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಚಿಂತನೆಯನ್ನ ಬೆಳೆಸಬೇಕಾಗುತ್ತೆ. ಈ ದಿಸೆಯಲ್ಲಿ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ. ಮತ್ತೆ ಹೋರಾಟ ಮಾಡೋದ್ರ ಜೊತೆಗೆ ಅವ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು, ಎಲ್ಲರಂತೆ ಅವರು ಬದುಕಬೇಕು ಸಮಾಜದಲ್ಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಾಡಹಬ್ಬ ಮೈಸೂರು ದಸರಾ ಉತ್ಸವ, 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 ಪೌರ ಕಾರ್ಮಿಕರಿಂದ ಉದ್ಘಾಟನೆಯಾಗಲಿ. ಪೌರ ಸೇನಾನಿಗಳು ನಾಡಹಬ್ಬ ಮೈಸೂರು ದಸರಾ ಉತ್ಸವ, ಪೌರ ಸೇನಾನಿಗಳಿಂದ ಉದ್ಘಾಟನೆಯಾಗಲಿ. ನಾಡಹಬ್ಬ ಮೈಸೂರು ದಸರಾ ಉತ್ಸವ, ಪೌರ ಸೇನಾನಿಗಳಿಂದ ಉದ್ಘಾಟನೆಯಾಗಲಿ. ನಮ್ಮ ಸರಿ ಸರ್ ಕ್ಲೋಸ್ ಆಗಿ